ಸೋಷಿಯಲ್ ಮೀಡಿಯಾದಲ್ಲಿ ಈಗ ಏನಿದ್ರು ಎರಡೇ ರೀಲ್ಸು ಟ್ರೆಂಡು. ಒಂದು ಕರಿಮಣಿ ಮಾಲೀಕ ನಾನಲ್ಲ, ಇನ್ನೊಂದು ರಾಹುಲ ಅನ್ನೋದು ಒಂದು ಟ್ರೆಂಡು. ಈಗ ಎಲ್ಲಿ ನೋಡಿದ್ರು ರಾಹುಲ್ ಅನ್ನೋದೇ ಸೌಂಡು, ಅವ್ರದ್ದೇ ಜಮಾನ ಅಂತಲೇ ಹೇಳ್ಬೋದು. ಸೊ ನಮ್ಮ ಜೊತೆ ಇದೀಗ ರಾಹುಲರ ಸಾರಥಿ ಕಬಾಬ್ ಚಂದ್ರು ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ, ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು. ಸರ್, ಈಗ ಎಲ್ಲಿ ನೋಡಿದ್ರು ನಿಮ್ಮದೇ ಟ್ರೆಂಡು, ನಿಮ್ಮದೇ ಹವಾ. ಸೊ ಎಷ್ಟು ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ನೀವು ಯಾವುದು ಅಂದ್ಕೊಂಡಿರಲಿಲ್ಲ, ಎಲ್ಲವೂ ಅದಾಗದೇ ಆಗಿರೋದು. ಸೊ ಏನು ಹೇಳ್ತೀರಿ ಸರ್? ನಾನು ಇದನ್ನು ಶೂಟಿಂಗ್ ಮಾಡಿ 1 year 3 months ಆಯಿತು. ಈಗ ಒಂದು 25 ಡೇಸಿಂದ ಬೆಳ್ಳುಳ್ಳಿ ಕಬಾಬ್ ಅಂತ ಯಾವುದೋ ಮಟ್ಟಿಗೆ ಕತ್ತಿದೆ. ಖುಷಿ ಆಗ್ತದೆ. ಒಂದು ಖುಷಿ ಅನ್ನೋದಕ್ಕಿಂತ ನಾವು ಮಾಡಿದ ಕಲೆಗೆ ಇಷ್ಟೊಂದು ಗೌರವ ಸಿಕ್ಕಿದೆಯಾ. ಈಗ ನಾವು ಆಡು ಭಾಷೆಗೆ ಯೂಸ್ ಮಾಡಿದ್ವಿ, ರಾಹುಲ ರುಬ್ಕೊಡಪ್ಪ, ರಾಹುಲ ಅಲ್ಲಾಡ್ಸಪ್ಪ, ಇದನ್ನು ಈ ಲೆವೆಲಿಗೆ ಸ್ವೀಕರಣೆ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಮೇಲೆ ಇದೊಂದರಲ್ಲೇ ನಾನು ಯಾವ ಮಾತಾಡಿದರೆ ತಪ್ಪು ಅನ್ಬೋದು. ಪ್ರತಿ ಒಂದು ಅಡುಗೆಯಲ್ಲೂ ರಾಹುಲ ರುಬ್ಕೊಂಬಾರೋ, ರಾಹುಲ ತಗೋಬಾರೋ, ಇದನ್ನು ನಾವು ನಮ್ಮ ಶಿಷ್ಯ ಹೈಲೈಟ್ ಮಾಡಿದ್ವಿ. ಇವತ್ತು ಎಲ್ಗೋ ಹೋಯ್ತು ರಾಹುಲ ಅಂತ. ಇವತ್ತು ಆ ಹಾಡುಗಳು ಇದು ಖುಷಿ ಆಗ್ತಾಯಿದೆ. ಇದನ್ನು ನಾವು ಕೇಳಲು ಅಸಾಧ್ಯ, ಅಷ್ಟು ಮಟ್ಟಿಗೆ ಬೆಳೀತಾ ಇದೆ. ನೋಡಿ, ಬರ್ತಾವ್ರೆ ಮೀಡಿಯಾದವ್ರು, ಕೇಳ್ತಾವ್ರೆ, ಕಸ್ಟಮರ್ ಬರ್ತಾರೆ, ಸೆಲ್ಫಿ ತಗೊತಾರೆ, ಕೇಳ್ತಾ ಇದ್ದಾರೆ. ನಾವು ಮಾಡ್ತಾಯಿದ್ದೀವಿ, ಒನ್ ಮೋರ್ ಅಂತ ಫೋಟೋ ಕೊಡ್ತಾಯಿದ್ದೀವಿ. ಅವ್ರವ್ರ ಖುಷಿ, ಅವ್ರಿಗೆ ಪ್ರೀತಿ ಬಂತಾ, ಬನ್ನಿ ಇನ್ನೊಂದು ಸಲ 1 more ಅನ್ನೋಣ. ಏನಂತೀರಾ? ಇವತ್ತೆಲ್ಲೋ ಕಾರ್ಯಕ್ರಮಕ್ಕೆ ಹೋಗಿದ್ರಿ, ಅಲ್ಲೂ ಕೂಡ ನೀವು ಹೇಳ್ತಾ ಇದ್ರಿ. ಮೇಡಮ್, ಇವಾಗ ನಾನು ಏನು RNS ಐಟಿಗೆ ಹೋಗಿದ್ದೆ, ರಾಜರಾಜೇಶ್ವರಿ ನಗರ. ಸೊ ಆ ಮಕ್ಕಳು, ಆ ಟೀಚರ್ಸು, ಆ ಖುಷಿ, ಇದು 2ನೇ ಕಾಲೇಜ್ಗೆ ಹೋಗ್ತಾ ಇರೋದು ನಾನು. ಸೊ 2 ಒಂದು ಫುಡ್ಡು, 2ನೇದು ಸಂಕ್ರಾಂತಿ ಸುಗ್ಗಿ ಹಬ್ಬ ಅಂತ ಹೋಗಿದ್ದೆ. ಸೊ ಇದೆಲ್ಲ ನಮಗೊಂದು ಖುಷಿ, ಹೆಮ್ಮೆ ತರುತ್ತೆ. ನಾವು ಪ್ರಶಸ್ತಿ ಸ್ವೀಕರಿಸ್ತೀವ, ನಮ್ಮನ್ನು ಒಂದು ಗೆಸ್ಟ್ ಥರ ಕರೆದಿದ್ದಾರೆ, ನಾವು ನಿಜವಾಗ್ಲೂ ಆ ಮಟ್ಟಿಗೆ ಕಿದ್ವ. ನಾವು ಬೇರೆಯವ್ರು ಮಾಡ್ತಿರೋ ಕೈ ಕಟ್ಕೊಂಡು ನೋಡ್ತಾಯಿದ್ವಿ. ಇವತ್ತು ನಮ್ಗೆ ಆ ದೇವರು ಆ ವರ ಕೊಟ್ಟ ಅಂದರೆ ಅದನ್ನು ನಾವು ಆ ಸರಸ್ವತಿಗೆ ತುಂಬ ಗೌರವ ಕೊಡಬೇಕು. ನಾನು ನೋಡ್ತಿರೋ ನೆಚ್ಚಿನ ಅಭಿಮಾನಿಗಳಿಗೆ ಬೆಲೆ ಕೊಡಬೇಕು. ನನ್ನ ಪ್ರೀತಿ ಇಷ್ಟು ಮಟ್ಟಿಗೆ ಬೆಳೆದಿದೆ. ದಿನ ನನಗೆ ಫಾರಿನಿಂದ ಫೋನ್ ಮಾಡ್ತಾರೆ, ಚಂದ್ರವರೇ ನೀವು ಅಡುಗೆ ಕಲಿಸ್ಕೊಳ್ಳೋ ಅಡುಗೆ ತುಂಬ, ಇವಾಗ ಟೀಚರ್ಸು ಖುಷಿಪಟ್ಟು, ಚಂದ್ರವರೇ ನಿಮ್ಮಿಂದ ನಾನು 100 ಅಡುಗೆ ಕಲ್ತೀನಿ, ಮನೆ ಥರ ಮಾಡ್ತೀರಾ, ನಿಮ್ಮ ಥರ ಯಾರು ಹೇಳ್ಕೊಡಲ್ಲ ಅಂತ.